ಹೇಗಿದ್ದೀರಾ ಎಲ್ಲರೂ? ಬನ್ನಿ ಈ ವಿಡಿಯೋದಲ್ಲಿ ಜೀವಾಮೃತ ಮಾಡೋದು ಹೆಂಗಂತ ಹೋದ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದೆ. ಈ ವಿಡಿಯೋದಲ್ಲಿ ಹೇಗೆ ಗಿಡಕ್ಕೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಈ ಗಿಡದ ಸುತ್ತ ಹಾಕಿದ್ರೆ ಒಳ್ಳೆಯದು ಜೀವಾಮೃತ. ಬೇರೆ ಎಲ್ಲ ಗಿಡದ ಸುತ್ತನೇ ಇರುತ್ತೆ. ಒಂದೇ ಸೈಡ್ ಔಷಧಿ ಹಾಕೋದು ಅಷ್ಟು ಪರಿಣಾಮಕಾರಿ ಅಲ್ಲ. ಒಂದ್ಸಲಿ ಮಳೆಯಿಂದಾಗಿ ಎಲ್ಲ ಗೂಟನೂ ಫುಲ್ ಹೋಗಿದೆ. ಈಗ ಒಂದು 50 ಸ್ಪ್ರಿಂಕ್ಲರ್ ಗೂಟ ಬೇಕು. ಅದಕ್ಕಾಗಿ ಕಡೆ ಹಾಕಕ್ಕೆ ಬಂದಿನಿ. ನೋಡಿ ಈ ಪ್ಲೇಸ್ ಹೇಗಿದೆ ಅಂತ. ಒಬ್ಬರೇ ಹೋದರೆ ಭಯ ಆಗುತ್ತೆ. ನಂಗೂ ಹಂಗೆ ಆಯಿತು. ಕೋಲೆಲ್ಲ ಕಡ್ಕೊಂಡು ವಾಪಸ್ ಹಂಗೆ ಹೋದೆ. ಇನ್ನೇ ಫೈಟ್ರ್ ಕೋಳಿ ತರಕ್ಕಾಗಿ ಹೋಗಿದ್ದೆ ಒಂದು ಕಡೆ. ನೋಡಿ ಹೇಗೆ ಫೈಟಿಗೆ ಬಿಡಿಸಿದ್ದಾರೆ. ನೋಡಿ, ಒಂದೊಂದು ಕೋಳಿಗೆ 4,000 ಹೇಳ್ತಾ ಇದ್ದಾರೆ. ಕೂಡ ಅಷ್ಟೇ ಚೆನ್ನಾಗಿದ್ದಾವೆ. ಕುಸ್ತಿನೂ ಹಾಗೆ ಆಡ್ತವೆ. ಹಾಗೇನೆ ನಮ್ಮ ಕೋಳಿನೂ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು. ಎಲ್ಲದು ಮಾತ್ರೆ ಎಲ್ಲ ತಗೊಂಡು ಬಂದು ಹಾಕಿದ್ದೇನೆ. ಇವಾಗ ಪರವಾಗಿಲ್ಲ, ಕಾಳೆಲ್ಲ ತಿಂತದವೆ. ಹಾಗೇನೆ ದೇವಸ್ಥಾನಕ್ಕೆ ಬಂದೆ. ನಾನು ಒಂದು ತಿಂಗಳಲ್ಲಿ ಒಂದು ಟೈಮ್ ಆದರೂ ಇಲ್ಲಿ ಬಂದೇ ಬರ್ತೀನಿ ಈ ದೇವಾಲಯಕ್ಕೆ. ಇದು ಮಾರಿಕಾಂಬಾ ದೇವಸ್ಥಾನ. ನೋಡಿ, ಅಲಂಕಾರನು ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ.